ನಿಶಬ್ದ ಕೂತ್ಕೊಂಡು 2 ನಿಮಿಷ. ಎಲ್ಲರಿಗೂ ನಮಸ್ಕಾರ. ಶ್ರೀ ಕಲಾಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವತ್ತು 8ನೇ ವರ್ಷದ ವಿಶೇಷ ಮಕ್ಕಳ ಪುಣ್ಯಾಶ್ರಮ ಕೃತಜ್ಞತಾ ಸಮಾರಂಭದ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಸೀನರಾದಂಥ ಖ್ಯಾತ ವೈದ್ಯರು ಆದಂಥ ಆಂಜನಪ್ಪನವರೇ, ಹಾಗೆ ನಮ್ಮ ವಕೀಲರು ಹಾಗೂ ಜಂಟಿ ಕಾರ್ಯದರ್ಶಿಗಳು ಆದಂಥ ಶಶಿಕುಮಾರ್ ಅವರೇ, ಹಾಗೆ ನಮ್ಮ ಮಾನ್ಯ ಶ್ರೀ ಗೌತಮ್ ರೆಡ್ಡಿ ಅವರೇ, ಪಾರ್ಥ ಸಾರಥಿ ಅವರೇ, ಹಾಗೆ ಜಯಶಂಕರ್ ಅವರ ಮಾಲಾ ಜಯಶಂಕರ್ ಅವರೇ, ಶಿವಕುಮಾರ್ ಅವರೇ, ಹಾಗೆ ಮಾನ್ಯ ಶ್ರೀ ಸುನೀಲ್ ಗೌಡ್ರೆ, ಹಾಗೆ ನಮ್ಮ ದೇವದೋಸ್ ಮಾಸ್ಟರ್ ಅವರೇ, ಶ್ರೀ ರೇಣುಕಾ ಪ್ರಸಾದ್ ಅವರೇ, ಹಾಗೆ ವೇದಿಕೆ ಮೇಲೆ ಹಾಗೆ ಸುಬ್ರಹ್ಮಣ್ಯರವರೇ, ಹಾಗೆ ವೇದಿಕೆ ಮೇಲೆ ಆಸೀನರಾದಂಥ ಹಾಗೆ ನಮ್ಮ ಸನ್ಮಾನ್ಯ ಶಶಿಧರ ಕೋಟೆ ಗಾಯಕರು, ಹಾಗೆ ಅವರು ಸಂಗೀತ ನಿರ್ದೇಶಕರು, ಅವರು ಕೂಡ ಆಗಮಿಸಿದ್ದಾರೆ. ಹಾಗೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಆಹ್ವಾನಿತ ಗಣ್ಯ ವ್ಯಕ್ತಿಗಳೇ, ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ಆಹ್ವಾನಿತ ಸಹೋದರ ಸಹೋದರಿಯರೇ, ತಾಯಿಯಂದರೆ, ಎಲ್ಲ ವಿಕಲಚೇತನರ ಸಹೋದರ ಮತ್ತು ಸಹೋದರಿಯರೇ, ಹಾಗೆ ಪತ್ರಿಕಾ ಮಾಧ್ಯಮದ ಎಲ್ಲ ನಮ್ಮ ಸ್ನೇಹಿತರೇ, ಬಂಧುಗಳೇ, ಬಂಧು ಭಗಿನಿಯರೇ, ಇವತ್ತು ಈ ಒಂದು ಕಲಾಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇದು 8ನೇ ವರ್ಷದ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ. ಇದರ ಅಧ್ಯಕ್ಷರು ಹಾಗೆ ಈ ಸಂಸ್ಥಾನದ ಸಂಸ್ಥಾಪಕರು ನಮ್ಮ ಮುನ್ರಾಜ್ ಅವರು ಸುಮಾರು 10-15 ವರ್ಷಗಳಿಂದ ಈ ಸಂಸ್ಥೆಯ ಸಂಸ್ಥಾಪಕರಾಗಿ ಈ ವಿಕಲಚೇತನರು, ಬುದ್ಧಿಮಾಂದ್ಯ ಹೋದವರು, ಹಾಗೆ ಅಂಧರು, ಅನೇಕ ಸಮಾಜದಲ್ಲಿ ನೊಂದು ಬೆಂದಂಥ, ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ಸಮುದಾಯಗಳಲ್ಲಿ ಹುಟ್ಟಿದಂಥ ನಿರಾಶ್ರಿತರು, ಇಂಥವರ ಈ ಚಾರಿಟೇಬಲ್ ಟ್ರಸ್ಟಿನ ವತಿಯಿಂದ ಅನ್ನದಾಸೋಹ, ವಸತಿ, ಎಲ್ಲ ಸೌಕರ್ಯಗಳೊಂದಿಗೆ ಇವರ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಬಹಳ ಸಂತೋಷ. ಅವರು ಕೂಡ ಈ ಸಮಾಜದಲ್ಲಿ ನೊಂದು ಬೆಂದಂಥವರೇ. ಹಾಗೆ ಅದರ ಜೊತೆಯಲ್ಲಿ 10 ನಿರಾಶ್ರಿತ ಅಂಗವಿಕಲ ಆಶ್ರಮಗಳು ಕೂಡ ಇವರ ಒಂದು ಸಹಕಾರದ ಸೇವಾ ಮನೋಭಾವನೆಯಿಂದ ಎಲ್ಲ ಸಂಸ್ಥೆಗಳಿಗೂ ಕೂಡ ನಮ್ಮಂಥವರ ಒಂದು ಸಹಕಾರದಿಂದ ಅವರಿಗೆ ಎಲ್ಲ ರೀತಿಯ ಸೇವಾ ಮನೋಭಾವನೆಯನ್ನು ಮಾಡ್ತಾ ಕೂಡ ಬಂದಿದ್ದಾರೆ. ಅದು ಬಹಳ ಸಂತೋಷ. ಯಾಕೆಂದರೆ ಅವರು ಒಂದು ಟ್ರಸ್ಟನ್ನು ನಿರ್ಮಾಣ ಮಾಡಿ ಅದರ ಅಧ್ಯಕ್ಷರಾಗಿ ಆ ಸಂಸ್ಥೆಯನ್ನು ನಿರ್ವಹಣೆ ಮಾಡೋದರ ಜೊತೆಯಲ್ಲಿ 10 ನಿರಾಶ್ರಿತ ಆಶ್ರಮಗಳು ಕೂಡ ಅವರು ನಮ್ಮ ಕೈಯಿಂದಲೇ ಅವರಿಗೆ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಕೂಡ ಮಾಡಿಸ್ಕೊಟ್ಟಿದ್ದಾರೆ. ಅದು ಬಹಳ ಸಂತೋಷ. ಅದಕ್ಕೆ ನಾನು ಮುನ್ರಾಜ್ ಅವರಿಗೆ ಬಹಳ ಅಭಿಮಾನಪೂರ್ವಕವಾದಂಥ ಅಭಿನಂದನೆಗಳು ಹೇಳಲಿಕ್ಕೆ ಕೂಡ ನಾನು ಬಯಸ್ತೇನೆ. ಯಾಕೆಂದರೆ ನಾನು ಕೂಡ ಬಹಳ ವರ್ಷಗಳು ರಾಜಕಾರಣದಲ್ಲಿ, ಈ ಪ್ರಜಾ ಸೇವೆಯಲ್ಲಿ ಕೂಡ ನಾನು ಸುಮಾರು 25-30 ವರ್ಷಗಳ ಕೆಲಸ ಮಾಡಿದ್ದೆ. ನಮ್ಗೆ ಎಲ್ಲ ರೀತಿಯ ಸಂಘ ಸಂಸ್ಥೆಗಳು ಜನರನ್ನು ಕೂಡ ನಾನು ನೋಡಿ
ನಿರ್ವಹಿಸ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ನೋಡಿದ್ದೇನೆ. ಇದರಲ್ಲಿ ಬಹಳ ನ್ಯೂನ್ಯತೆಗಳು ಕೂಡ ಇದ್ದಾವೆ. ಬಹಳ ಸಮಸ್ಯೆಗಳು ಸಾರ್ವಜನಿಕರಿಗೆ, ಈ ಸಮಾಜದಲ್ಲಿ ನೊಂದು ಬೆಂದಂತ ಬಡವರಿಗೆ ಒಂದು ಪ್ರಾಮಾಣಿಕವಾದ ಒಂದು ಸೇವೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥವರು ಬಹಳ ಜನ ಇದ್ದಾರೆ. ಅದರಲ್ಲಿ ತನ್ನ ಆ ಸಂಸ್ಥೆಗಳ ಮೂಲಕ ತಮ್ಮ ಸ್ವಾರ್ಥಕ್ಕೆ ಬಳಕೆ ಮಾಡ್ತಕ್ಕಂಥ ಆಶ್ರಮಗಳು ಕೂಡ ನಾನು ಬಹಳಷ್ಟು ನೋಡಿದ್ದೆ. ಇವೆಲ್ಲ ನೋಡ್ತೀರ, ಯೂಟ್ಯೂಬ್ಗಳಲ್ಲಿ ಟಿವಿಗಳಲ್ಲೆಲ್ಲ ಬರ್ತಾ ಇರ್ತಾರೆ. ನಾನು ಸುಮಾರು ಮುನ್ರಾಜ್ ಅವರ ಜೊತೆಯಲ್ಲಿ ಒಂದು 10 ನಿರಾಶ್ರಿತ ಆಶ್ರಮಗಳಿಗೆ ಹೋಗಿದ್ದೀನಿ. ಅದು ಬಿಟ್ಟು ನಾನು ಕೂಡ ಒಟ್ಟಾರೆ ಒಂದು 25ರಿಂದ 30 ನಿರಾಶ್ರಿತ ಆಶ್ರಮಗಳ ನಾನೇ ಭೇಟಿ ಕೊಟ್ಟಿದ್ದೇನೆ. ಯಾಕೆಂದ್ರೆ ನಾವು ಕೊಡ್ತಕ್ಕಂಥ ಸಹಾಯ ಅಲ್ಲಿರ್ತಕ್ಕಂಥವ್ರಿಗೆ ಪೂರ್ಣವಾಗಿ ಅದರಿಂದ ಅವ್ರಿಗೆ ಸಹಕಾರ ಆಗಬೇಕು. ಅದು ಹೇಗೆ ನಿರ್ವಹಿಸ್ತಾರೆ, ಆ ಸಂಸ್ಥೆ ಹೇಗಿದೆ, ಅಲ್ಲಿರ್ತಕ್ಕಂಥ ಮಕ್ಕಳು ಯಾರು, ಆ ಮಕ್ಕಳಿಗೆ ಎಲ್ಲ ರೀತಿಯ ವಸತಿ, ಅದ್ರ ಜೊತೆಯಲ್ಲಿ ಊಟದ ವ್ಯವಸ್ಥೆ, ಯಾವ ರೀತಿ ಮಕ್ಕಳನ್ನ ಇವರು ಅಲ್ಲಿ ಅವರ ಪ್ರಾಮಾಣಿಕ ಸೇವೆ ಮಾಡ್ತಾ ಇದ್ದಾರೆ ಅಂತ ನಾವು ಕಡೆಯಿಂದ ನೋಡ್ಬೇಕು. ಅದು ನೋಡಿದಾಗ ಮಾತ್ರ ನಾನು ಅಂತ ಆಶ್ರಮಗಳಿಗೆ ನನ್ನ ಕೈಲಾದಂಥ ಸೇವೆಯನ್ನು ಮಾಡುವುದು. ನೋಡ್ಬೇಕಾ ಬೇಡ ಹೇಳಿದ್ದೀವಿ, ನೋಡ್ಬೇಕು. ಅದಕ್ಕೆ ಇಲ್ಲಿ ಬಹಳ ಜನ ಇದ್ದಾರೆ ನಮ್ಮ ಸ್ಟೇಟ್ ಬರೋದು. ಇಲ್ಲಿ ಬಂದಿರ್ತಕ್ಕಂಥ ಸಭೆಯಲ್ಲಿ ಇರೋದು ಒಂದು 60% ನಮ್ಮನ್ನು 10-15 ವರ್ಷದಿಂದ ನೋಡ್ತಾ ಇದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಕೈ ಎತ್ತಿ? 12ನೇ ತಾರೀಕು ಬರೋರು. 12ನೇ ತಾರೀಕು ಪ್ರತಿ ತಿಂಗಳು ಬರ್ತೀರಲ್ಲ, ಬರ್ತೀರಾ? ಎಷ್ಟು ವರ್ಷದಿಂದ ಬರ್ತೀಯಾ? 20 ವರ್ಷದಿಂದ ಬರ್ತೀಯ. ಓಕೆ, ಬಹಳ ಸಂತೋಷ. ನಿಮ್ಮೆಲ್ಲ ದೇವರು ಇನ್ನೂ ಕೂಡ ಆಯುರಾರೋಗ್ಯ ಆಯುಷ್ಯ ಎಲ್ಲ ಕೊಡಲಿ ಅಂತಾನೆ ನಿಮ್ಮೆಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾವು ಇದು ಕೊಡೋದು ಪ್ರಾರಂಭ ಮಾಡಿ 25 ವರ್ಷದಲ್ಲಿ ನಮ್ಮ ಮನೆ ಹತ್ರನೇ ಪ್ರಾರಂಭ ಮಾಡಿದ್ವಿ. ಒಂದು 10-15 ಜನರಿಂದ ಪ್ರಾರಂಭ ಮಾಡಿದ್ವಿ 25 ವರ್ಷದಲ್ಲಿ. ಅದೇ ಅಮ್ಮ ಹೇಳಿದ್ರಲ್ಲ, ಯಾವೂರಿಂದ ನಮ್ಮ ನೀನು ಬರೋದು? ಸೀರೆಯಲ್ಲಿ ಪಕ್ಕ. ಇವರೆಲ್ಲ ನಮ್ಮ ಹತ್ರ ಪ್ರತಿ ತಿಂಗಳು ಎಂಟ್ರಿ ಮಾಡ್ತಾರೆ ಬುಕ್ಕಲ್ಲಿ, ತಿಂಗಳಿಗೆ ಒಂದ್ಸಾರಿ. ಈಗ ಇವ್ರು ಬರ್ತಾ ಇದ್ದು ಅಂತ ಅಂದ್ರೆ ಒಂದು 15ರಿಂದ 60 ಜನಕ್ಕೆ ಬಂದರು. ಈಗ 500 ಜನಕ್ಕೆ ಬಂದಿದ್ದಾರೆ. ಪ್ರತಿ ತಿಂಗಳು 12ನೇ ತಾರೀಕು 500 ಜನ ಬರ್ತಾರೆ. ಅವ್ರಿಗೆ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಅದು ಯಾವ ವಾರನ ಬಿಡಲಿ, ಯಾವ ಹಬ್ಬನ ಬಿಡಲಿ, ಯಾವ ವರದಿನೂ ಬರಲಿ, 12ನೇ ತಾರೀಕು 11 ಗಂಟೆಗೆ ಅಂತ. 11 ಗಂಟೆಗೆ ಬಂದ ಮೇಲೆ ಅವ್ರಿಗೆಲ್ಲ ಊಟ ಗೀಟ ಉಪಚಾರವನ್ನು ಮಾಡಿಸಿ ಅವ್ರಿಗೆ ಪ್ರತಿ ತಿಂಗಳು 500 ರೂಪಾಯಿ ಪ್ರತಿಯೊಬ್ಬ ವ್ಯಕ್ತಿಗೆ ಕೊಡ್ತೀವಿ. ಮತ್ತು ಅವರಿಗೆ ಸ್ಟಿಕ್ಸು, ಇನ್ನೇನು ಅವ್ರಿಗೆ ಬೇಕಾದಂಥ ಧರಿಸಲಿಕ್ಕೆ ಬಟ್ಟೆ, ಇನ್ನು ಅವರಿಗೆ ಬೇಕಾದಂಥ ಈ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರು. ಮನೆ ಒಂದು 200 ಜನ ಕಾಲೇಜ್ ಸ್ಟೂಡೆಂಟ್. ಎಷ್ಟು ಜನ ಇದ್ದೀರಾ ಕಾಲೇಜ್ ಸ್ಟೂಡೆಂಟ್ಸ್? ಇಲ್ಲ, ಕಡಿಮೆ ಬಂದಿದ್ದೀರಾ. ನೀವೆಲ್ಲ ಅಲ್ಲಿಗೆ ಬಂದಿದ್ದೀರಾ ನಮ್ಮ ಮನೆ ಹತ್ರ? ಬಂದಿದ್ದೀರಾ. ಹಾಗೆ ಈ ತಿಂಗಳು 1000 ಆಗ್ತಾರ. ಹಾಗೆ ಅದರಿಂದ ಇವರೆಲ್ಲ ಪಾಪ ಸಮಾಜದಲ್ಲಿ ನೊಂದು ಬೆಂದಂಥ ಕುಟುಂಬಗಳು, ನಿರಾಶ್ರಿತರು, ಇಂತಹ ಕುಟುಂಬಗಳು ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ನಾವು ಕೂಡ ಬಹಳ ಜನ ನಮ್ಮ ವೇದಿಕೆ ಮೇಲೆ ಆಶೀರ್ವಾದ ಮಾಡ್ತವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ಇಂಥ ಕುಟುಂಬಗಳನ್ನು ಗುರುತಿಸಬೇಕು. ಇಂತಹ ಆರ್ಥಿಕವಾಗಿ ಹಿಂದುಳಿದಂಥ ಬಡವರಿಗೆ ನಮ್ಮ ಕೈಲಾದಂಥ ಒಂದು ಸಣ್ಣ ಒಂದು ಕಿರು ಸೇವೆಯನ್ನು ಮಾಡಬೇಕು. ಒಂದು ಹಳ್ಳಿ ಸೇವೆ, ಒಂದು ಹಳ್ಳಿ ಸೇವೆ ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ಇಂಥ ನೊಂದು ಬೆಳೆದಂಥ ಸಮುದಾಯಗಳಿಗೆ, ಕುಟುಂಬಗಳಿಗೆ ನಮ್ಮ ಕೈಲಾದಂಥ ಒಂದು ಸಹಾಯವನ್ನು ಮಾಡುವಂಥ ಕೆಲಸ ರೂಪಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿದೆ. ಹಾಗೆ ಮತ್ತು ಸ್ವಾಮಿಗಳು ಬಂದಿಲ್ಲಲ್ಲ, ಮಹನೀಯರು ಒಂದು ಮಾತನ್ನು ಹೇಳ್ತಾರೆ, ಸಂಪತ್ತು ಬಂದಾಗ ದಾನವನ್ನು ಮಾಡು, ಬಡತನ
ಅಧಿಕಾರ ಇದ್ದಾಗ ಸೇವೆಯನ್ನು ಮಾಡು ಅಂತ. ಮನುಷ್ಯನಿಗೆ ಬಡತನ ಬಂದಾಗ ಧ್ಯಾನ ಮಾಡಿ. ಯಾರ ಧ್ಯಾನ? ದೇವರ ಧ್ಯಾನ. ಯಾರ ಧ್ಯಾನ ಮಾಡಬೇಕು? ಒಬ್ಬರಿಗೆ ಸುಳ್ಳು ಹೇಳಿದಾಗ, ಒಬ್ಬರಿಗೆ ಮೋಸ ಮಾಡಿದಾಗ, ಒಬ್ಬರ ಆಸ್ತಿ ಹಣವನ್ನು ಅಪಹರಿಸಬೇಡ. ಏನು ಮಾಡಿದ್ರೆ ಆ ದೇವರು ಧ್ಯಾನ ಮಾಡು. ಆ ದೇವರು ಯಾವತ್ತಾದರೂ ನಿಮ್ಮ ಮೇಲೆ ಕರುಣೆ ದಯಪಾಲಿಸಿ ನಿಮ್ಗೆ ಆಶೀರ್ವಾದ ಮಾಡ್ತಾನೆ ಅಂತೇಳಿ ಮಾನವೀಯರು ಹೇಳಿದ್ದಾರೆ. ಹಾಗೆ ಅಧಿಕಾರ ಇದ್ದಂಥ ಮಾನವೀಯರು, ಇಲ್ಲಿ ಬಹಳ ಜನ ಅಧಿಕಾರ ಇದ್ದಂಥ ಮಾನವೀಯರು, ನಮ್ಮ ಡಾಕ್ಟರ್ ಆಶನಾಪುರವರು ಇದ್ದಾರೆ, ನಮ್ಮ ಆಡಿಟರ್ ಇದ್ದಾರೆ, ಆಮೇಲೆ ವಕೀಲರಿದ್ದಾರೆ, ನಮ್ಮ ಸಂಗೀತ ನಿರ್ದೇಶಕರಿದ್ದಾರೆ. ಅವರವರ ಒಂದು ಸೇವೆ, ಅವರವರ ನಿರ್ವಹಿಸತಕ್ಕಂಥ ಹುದ್ದೆಗಳು ಮತ್ತು ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಅವ್ರನ್ನೇ ಆದಂಥ ಒಂದು ಸೇವೆಯನ್ನು ಮಾಡ್ತಕ್ಕಂಥದ್ದು ಅವರು ರೂಢಿಸ್ತಾರೆ. ಈ ಡಾಕ್ಟರ್ ಆಂಜನಪ್ಪನವರು ಕೂಡ ಅವರು ವೈದ್ಯಾಧಿಕಾರಿಗಳು. ಅವರು ವೈದ್ಯಾಧಿಕಾರಿಗಳಾಗಿ ಕೂಡ ಅವರು ಕೂಡ ನಾನು ಬಹಳ ವರ್ಷಗಳಿಂದ ನಮಗೆ ಪರಿಚಯ ಆದಂಥ ಆಂಜನಪ್ಪ ಅವರೇನು ಹೊಸವರಲ್ಲ. ಅವರು ಕೂಡ ರಾಜಕೀಯವಾಗಿ, ಸಾಮಾಜಿಕವಾಗಿ, ಹಾಗೆ ವೃತ್ತಿಯಲ್ಲಿ ವೈದ್ಯಾಧಿಕಾರಿಗಳಾಗಿದ್ದರೂ ಕೂಡ ಅವರು ಸಮಾಜದಲ್ಲಿ ಇಂಥ ನೊಂದ ಬಿದ್ದಂಥ ಕುಟುಂಬಗಳಿಗೆ ಆ ವೈದ್ಯಾಧಿಕಾರಿಯಾಗಿ ಅವರ ಒಂದು ವೈದ್ಯ ಸೇವೆಯನ್ನು ಮಾಡತಕ್ಕಂಥವರು ಕೂಡ ನಮ್ಮ ಆಂಜನಪ್ಪನವರು ಆಗಿದ್ದಾರೆ. ಹಾಗೆ ನಮ್ಮ ಆಡಿಟರು ಅವರು ಕೂಡ ಈ ಟ್ರಸ್ಟಿನ ಎಲ್ಲ ಆಗ್ತಕ್ಕಂಥ ಲೆಕ್ಕಾಚಾರಗಳು ಅನ್ನು ಕೂಡ ಅವರು ನೋಡ್ತಾ ಇದ್ದಾರೆ. ನಮ್ಮ ವಕೀಲರು ಕೂಡ ಅವರು ಕೂಡ ಈ ಕಲಾಜ್ಯೋತಿ ಟ್ರಸ್ಟಿನ ಯಾವುದಾದ್ರೂ ನ್ಯಾಯಾಲಯಗಳಲ್ಲಿ ಮೊಕದ್ದಮೆಗಳಿದ್ದರೆ ಅಂಥವು ಕೂಡ ಅವರು ಕೂಡ ನಿರ್ವಹಿಸುವಂಥ ಕೆಲಸ. ಇನ್ನು ನಮ್ಮ ಸಂಗೀತ ನಿರ್ದೇಶಕರು ಬಂದಿದ್ದಾರೆ. ಅವರು ಕೂಡ ಈ ಒಂದು ಸಂಸ್ಥೆಗೆ ಎಲ್ಲ ರೀತಿಯ ಸೇವೆ ಮಾಡ್ತಕ್ಕಂಥ ಒಂದು ಸೇವಾ ಮನೋಭಾವನೆಯನ್ನು ಎಲ್ಲರೂ ದೇವರು ರೂಢಿಸ್ಕೊಳ್ಳಿ, ಕಲ್ಪಿಸ್ಕೊಳ್ಳಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೂ ಕೂಡ ಆಹ್ವಾನವನ್ನು ಕೊಟ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜ್ಯೋತಿ ಬೆಳೆಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ನಿಮ್ಮಲ್ಲಿ ನೆರೆದಂಥ ಎಲ್ಲರಿಗೂ ಕೂಡ ಮತ್ತೆ ಕೂಡ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮಗೆಲ್ಲ ಆಯುಧ, ಆರೋಗ್ಯ, ಸಕಲ ಸಂಪತ್ತುಗಳನ್ನು ಕೊಡಲಿ, ವಿಶೇಷವಾಗಿ ಆಯುಷ್ಯ ಕೊಡಲಿ, ನಿಮ್ಮೆಲ್ಲರ ಇಷ್ಟಾರ್ಥ ಸಿದ್ಧಿ ಆ ಭಗವಂತನು ದಯಪಾಲಿಸಲಿ, ಕರುಣಿಸಲಿ ಅಂತೇಳಿ ನನ್ನ ದೇವರಲ್ಲಿ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಕೊಂಡು ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್.